ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸಂಧಿ ಎಂದರೆ ಎರಡು ಅಕ್ಷರಗಳ ನಡುವಿನ ಕ್ರಿಯೆಯನ್ನು ಸಂಧಿ ಎನ್ನಬಹುದು ಅಥವಾ ಸಂಧಿ ಎಂದರೆ ಕೂಡುವುದು ಎಂದರ್ಥ. ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಬಂದು ಕೂಡುವುದಕ್ಕೆ ಸಂಧಿ ಎಂದು ಕರೆಯುವರು. ಹೊಸ ಅಕ್ಷರ ಬಂದು ಸೇರುವುದಾಗಲಿ ಅಥವಾ ಒಂದು ಅಕ್ಷರ ಬಿಟ್ಟು ಹೋಗುವುದಾಗಲಿ ಮತ್ತೊಂದು ಅಕ್ಷರ ಬಂದು ಸೇರುವುದು, ಇದನ್ನೇ ಸಂಧಿ ಎನ್ನುವರು. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎಂದು ಕರೆಯುವರು. ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುವರು. ಸಂಧಿಕಾರದಲ್ಲಿ ಒಂದು ಕನ್ನಡ ಪೂರ್ವ ಪದ ಅಥವಾ ಕನ್ನಡ ಉತ್ತರ ಪದದಲ್ಲಿ ಯಾವುದಾದರೂ ಒಂದು ಕನ್ನಡ ಪದವಿದ್ದರೂ ಅದನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಸಂಧಿಯನ್ನು ಬಿಡಿಸಿ ಬರೆದಾಗ ಮೊದಲ ಪದವನ್ನು ಪೂರ್ವ ಪದ ಮತ್ತು ನಂತರದ ಪದವನ್ನು ಉತ್ತರ ಪದ ಅಂತ ಕರೆಯುವರು. ಪೂರ್ವ ಪದ ಪ್ಲಸ್ ಉತ್ತರ ಪದ = ಸಮಸ್ತ ಪದ. ಅಂದರೆ ಸಂಧಿಯನ್ನು ಬಿಡಿಸುವ ಕ್ರಿಯೆ ಇದು. ಪೂರ್ವ ಪದ, ಉತ್ತರ ಪದ ಮತ್ತು ಸಮಸ್ತ ಪದ ಎಂದು ಕರೆಯುತ್ತಾರೆ. ಸಂಧಿಗಳಲ್ಲಿ ಎರಡು ಪ್ರಕಾರಗಳು, ಒಂದು ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು. ಸಂಧಿಕಾರದಲ್ಲಿ ಒಂದು ಕನ್ನಡ ಪೂರ್ವ ಪದ ಅಥವಾ ಉತ್ತರ ಪದದಲ್ಲಿ ಯಾವುದಾದರೂ ಒಂದು ಪದ ಕನ್ನಡ ಇದ್ದರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯುವರು. ಕನ್ನಡ ಸಂಧಿಯಲ್ಲಿ ಮೂರು ವಿಧ, ಒಂದು ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಆಗಮ ಸಂಧಿಯಲ್ಲಿ ಎರಡು ವಿಧ, ಅದರಲ್ಲಿ ಅಂದರೆ ಎರಡು ಅಕ್ಷರಗಳು ಆದೇಶವಾಗಿ ಬರುತ್ತವೆ, ಯಕಾರ ಮತ್ತು ಒಕಾರಾಗಮ. ಸಂಸ್ಕೃತ ಸಂಧಿಗಳ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು. ಸಂಸ್ಕೃತದ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ ಮತ್ತು ವೃದ್ಧಿ ಸಂಧಿ. ಸಂಸ್ಕೃತದ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ, ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳು. ಮೊದಲನೇದಾಗಿ ಕನ್ನಡ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಕನ್ನಡ ಶಬ್ದಗಳು ಸೇರಿ ಸಂಧಿ ಆದರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಮೊದಲನೆಯ ವಿಧ ಲೋಪಸಂಧಿ. ಲೋಪಸಂಧಿ ಅಂದರೆ ಒಂದು ಕಾರ್ಯ ಅಥವಾ ಸಂಧಿ ಕಾರ್ಯ ನಡೆದಾಗ ಒಂದು ಪದ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ. ಪೂರ್ವ ಪದದ ಸ್ವರ ಲೋಪವಾಗಿ ಹೋಗುತ್ತದೆ. ಪೂರ್ವ ಪದದ ಕೊನೆಯಂದಿನ ಅಕ್ಷರ ಮಾತ್ರ ಬಿಟ್ಟು ಹೋಗುತ್ತದೆ, ಅಂದರೆ ಪೂರ್ವ ಪದದ ಸ್ವರ ಲೋಪವಾಗುತ್ತದೆ. ಉದಾಹರಣೆಗೆ, ಊರು ಪ್ಲಸ್ ಊರು = ಊರೂರು. ಉ ಮತ್ತು ಉ, ಇದು ಊರೂರು. ಉ ಅಕ್ಷರ ಲೋಪವಾಗಿರುವುದು ನೋಡಬಹುದು. ಅವನ ಪ್ಲಸ್ ಊರು ಅವನೂರು. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಸೋಲು ಪ್ಲಸ್ ಇಲ್ಲ ಸೋಲಿಲ್ಲ. ಮತ್ತು ಪ್ಲಸ್ ಒಂದು ಮತ್ತೊಂದು. ಬೇರೆ ಪ್ಲಸ್ ಒಂದು ಬೇರೊಂದು. ನೆನಪಿಲ್ಲ ಬೆಳಕಾಗು ನಾವೆಲ್ಲ ಲೋಕಕ್ಕೆಲ್ಲ ದೇವರಿಂದ ಬಂದಿಡಿಸಿ ಮುಂತಾದವು ಲೋಪಸಂಧಿಗೆ ಉದಾಹರಣೆಯಾಗಿವೆ. ಮುಂದೆ ಆಗಮ ಸಂಧಿ. ಸಂಧಿ ಕಾರ್ಯ ನಡೆದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎಂದು ಕರೆಯುವರು. ಆಗಮ ಸಂಧಿಯಲ್ಲಿ ಎರಡು ವಿಧ, ಒಂದು ಯಕಾರ ಆಗಮವಾದರೆ ಯಕಾರಾಗಮ ಸಂಧಿ, ವಕಾರ ಅಕ್ಷರ ಆಗಮವಾದರೆ ಅದನ್ನು ವಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಈಗ ಯಕಾರಾಗಮಕ್ಕೆ ಉದಾಹರಣೆ ಎಂದರೆ ಅ, ಇ ಮತ್ತು ಈ, ಎ, ಐ ಮತ್ತು ಓ ಸ್ವರಗಳ ಮುಂದೆ ಯ ವ್ಯಂಜನಾಕ್ಷರ ಆಗಮವಾಗುವುದು. ಮಳೆ ಪ್ಲಸ್ ಇಂದ ಮಳೆಯಿಂದ. ಕಾ ಪ್ಲಸ್ ಉತ್ತ ಕಾಯುತ್ತ. ಪೆಟ್ಟಿಗೆ ಪ್ಲಸ್ ಅನ್ನು ಪೆಟ್ಟಿಗೆಯನ್ನು. ಇಲ್ಲಿ ಎಲ್ಲ ಕಡೆ ಯ ಬಂದಿರುವುದನ್ನು ಕಾಣಬಹುದು. ಉದಾಹರಣೆಗೆ, ತಂದೆಯಿಂದ ಹುಲಿಯನ್ನು ಮೀಯಲು, ಕವಿಯಾಗು ಇಲಿಯನ್ನು ಮನೆಯಿಂದ ಮುಂತಾದವು ಹೀಗೆ ಯಕಾರಾಗಮ ಸಂಧಿಗೆ ಉದಾಹರಣೆಗಳು. ಇನ್ನು ವಕಾರಾಗಮ ಸಂಧಿಗೆ ಉದಾಹರಣೆಗಳು, ಉ, ಉ, ರು, ಓ ಔಕಾರಗಳ ಮುಂದೆ ಸ್ವರವು ಬಂದರೆ ವ ವ್ಯಂಜನ ಆಗಮವಾಗಿ ಬರುವುದು. ಮಗು ಪ್ಲಸ್ ಅನ್ನು ಮಗುವನ್ನು. ಹೂ ಪ್ಲಸ್ ಇಂದ ಹೂವಿಂದ. ಮಾತೃ ಪ್ಲಸ್ ಅನ್ನು ಮಾತೃವನ್ನು. ಹೀಗೆ ವ ಅಕ್ಷರ ಬಂದಿರುವುದನ್ನು ನಾವು ಕಾಣಬಹುದು, ವ ವ್ಯಂಜನಾಕ್ಷರ. ಆ, ಈ ಶಬ್ದಗಳ ಮುಂದೆ ಉ, ಓ ಸ್ವರಗಳು ಬಂದರೆ ವ ವ್ಯಂಜನಾಕ್ಷರ ಬರುವುದನ್ನು ಕಾಣಬಹುದು. ಆ ಪ್ಲಸ್ ಊರು ಆವೂರು. ಈ ಪ್ಲಸ್ ಓಣಿ ಈ ಓಣಿ. ಇಲ್ಲಿಯೂ ಸಹ ವ ವ್ಯಂಜನಾಕ್ಷರ ಬಂದಿರುವುದನ್ನು ಕಾಣಬಹುದು. ಅ ಸ್ವರದ ಮುಂದೆ ಅ ಇಲ್ಲವೇ ಆ ಸ್ವರದ ಮುಂದೆ ವ ವ್ಯಂಜನಾಕ್ಷರ ಆಗಮವಾಗುವುದು. ಇದನ್ನು ವಕಾರಾಗಮ ಸಂಧಿ ಎಂದು ಕರೆಯಬಹುದು.
ಉದಾಹರಣೆಗೆ ಹೊಲ ಪ್ಲಸ್ ಅನ್ನು ಹೊಲವನ್ನು, ಮುದಿ ಪ್ಲಸ್ ಅಪ್ಪ ಮುದಿಯಪ್ಪ, ಆಟ ಪ್ಲಸ್ ಆಡು ಆಟವಾಡು, ಮರ ಪ್ಲಸ್ ಅನ್ನು ಮರವನ್ನು, ಮುದಿಯಪ್ಪ ಇದು ಯಕಾರಗಮ ಸಂಧಿಗೆ ಉದಾಹರಣೆ. ದುಃಖವಾಗು ಮಾನ್ಯವಾದ ಮತ್ತು ಮನವನ್ನು ಹೀಗೆ ವಕಾರಗಮ ಸಂಧಿಗೆ ಉದಾಹರಣೆಯನ್ನು ಗಮನಿಸಬಹುದು. ಇನ್ನು ಆದೇಶ ಸಂಧಿ. ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಅಥವಾ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹೇಳಬೇಕಂದ್ರೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದನ್ನು ತಿಳಿಯೋಣ. ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಕ ಇದ್ದಲ್ಲಿ ಗ ಆದೇಶವಾಗಿದೆ. ಹೂ ಪ್ಲಸ್ ತೋಟ ಹೂದೋಟ. ತ ಇದ್ದಲ್ಲಿ ದ ಆದೇಶವಾಗಿದೆ. ಕಣ್ ಪ್ಲಸ್ ಪನಿ ಕಂಬನಿ. ಪ ಇದ್ದಲ್ಲಿ ಬ ಅಕ್ಷರ ಆದೇಶವಾಗಿದೆ. ಪ ಬ ಮ ಅಕ್ಷರಗಳಿಗೆ ವ ಅಕ್ಷರ ಆದೇಶವಾಗಿ ಬರುವುದು. ಪ ಬ ಮತ್ತು ಮ. ಉದಾಹರಣೆಗೆ ಕೈ ಪ್ಲಸ್ ಪಿಡಿದು ಕೈವಿಡಿದು, ಕಿರು ಪ್ಲಸ್ ಬೆರಳ್ ಕಿರುವೆರಳ್, ಮೆಲ್ ಪ್ಲಸ್ ಮಾತು ಮೆಲ್ವಾತು. ಇಲ್ಲಿ ಪ ಬ ಮತ್ತು ಮ ಅಕ್ಷರಗಳಿಗೆ ವ ಅಕ್ಷರ ಆದೇಶವಾಗಿ ಬರುವುದನ್ನು ಕಾಣಬಹುದು. ಸ ಅಕ್ಷರಕ್ಕೆ ಚ ಮತ್ತು ಛ ಜ ಆದೇಶವಾಗಿ ಬರುವುದು. ಉದಾಹರಣೆಗೆ ಈರ್ ಪ್ಲಸ್ ಸಾಸಿರ ಈರ್ಛಾಸಿರ, ಇನ್ ಪ್ಲಸ್ ಸರ ಇಂಚರ, ಮುನ್ ಪ್ಲಸ್ ಜರಗು ಮುಂಜರಗು. ಇನ್ನು ಮುಂದೆ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಪದಗಳು ಸೇರಿದಾಗ ಮಾತ್ರ ಸಂಸ್ಕೃತ ಸಂಧಿ ಆಗುವುದು. ಸಂಸ್ಕೃತ ಪ್ಲಸ್ ಸಂಸ್ಕೃತ ಪದಗಳು ಸೇರಿದಾಗ ಮಾತ್ರ ಸಂಸ್ಕೃತ ಸಂಧಿ ಆಗುತ್ತವೆ. ಸಂಸ್ಕೃತ ಸ್ವರ ಸಂಧಿಗಳು. ಈಗ ಸಂಸ್ಕೃತದ ಸ್ವರ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಯಣ ಸಂಧಿ ಇವು ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಗಳು. ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಒಂದೇ ಜಾತಿಯ ಸ್ವರಗಳು ಪರಸ್ಪರ ಪರವಾದಾಗ ಅದೇ ಸ್ವರವು ದೀರ್ಘವಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೆಯುತ್ತೇವೆ. ಇಲ್ಲಿ ಸವರ್ಣ ಅಕ್ಷರಗಳು ದೀರ್ಘವಾಗುತ್ತವೆ. ಸವರ್ಣ ಅಕ್ಷರಗಳು ಎಂದರೆ ಅ ಆ ಇ ಈ ಉ ಊ ಹೀಗೆ. ಉದಾಹರಣೆಗೆ ಭಾರತ ಪ್ಲಸ್ ಅಂಬೆ ಭಾರತಾಂಬೆ. ತ ಇದ್ದಲ್ಲಿ ಅ ಅಕ್ಷರ ಇದೆ, ಮುಂದೆ ಅದೇ ಅ ಸ್ವರ ಬಂದಿದೆ, ಮುಂದೆ ಭಾರತ ಆ ಸ್ವರ ಸೇರಿದೆ. ಇದು ಸವರ್ಣ ದೀರ್ಘ ಸಂಧಿ. ಶಿವಾಲಯ, ಏಕಾಂಗಿ, ಗುರುಪದೇಶ, ಮಂತ್ರಾಲಯ, ಕವೀಶ್ವರ, ಕಿರುಪನ್ಯಾಸಕ ಹೀಗೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಇನ್ನು ಗುಣಸಂಧಿ. ಅ ಕಾರಗಳ ಮುಂದೆ ಈ ಕಾರಗಳು ಬಂದರೆ ಎ ಕಾರವು, ಉ ಕಾರಗಳು ಬಂದರೆ ಓ ಕಾರವು, ರು ಕಾರವು ಬಂದರೆ ಅರ್ ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸುರ ಪ್ಲಸ್ ಈಶ ಸುರೇಶ, ಮಹಾ ಪ್ಲಸ್ ಈಶ್ವರಿ ಮಹೇಶ್ವರಿ, ಶುಭ ಪ್ಲಸ್ ಉದಯ ಶುಭೋದಯ, ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ. ಉನ್ನತೋನ್ನತ, ಮಹರ್ಷಿ, ದೇವರ್ಷಿ, ಸೂರ್ಯೋದಯ, ಧರೇಂದ್ರ, ಗಣೇಶ ಹೀಗೆ ಗುಣಸಂಧಿಗೆ ಹಲವಾರು ಉದಾಹರಣೆಗಳಾಗಿವೆ. ವೃದ್ಧಿ ಸಂಧಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಮೂರನೆಯದು ವೃದ್ಧಿ ಸಂಧಿ. ಅ ಕಾರಗಳ ಮುಂದೆ ಎ ಐ ಕಾರಗಳಿದ್ದರೆ ಐ ಕಾರವು, ಅ ಕಾರಗಳ ಮುಂದೆ ಔ ಕಾರಗಳಿದ್ದರೆ ಔ ಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಶಿವ ಪ್ಲಸ್ ಐಕ್ಯ ಶಿವೈಕ್ಯ, ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ, ಮಹಾ ಪ್ಲಸ್ ಔಷಧ ಮಹೌಷಧ, ಘನ ಪ್ಲಸ್ ಔದಾರ್ಯ ಘನೌದಾರ್ಯ ಹೀಗೆ ಉದಾಹರಣೆಗಳಾಗಿವೆ. ಇನ್ನು ಮುಂದೆ ಎಣ್ ಸಂಧಿ. ಸ್ವರದ ಮುಂದೆ ಸ್ವರ ಪರವಾದಾಗ ಯ ವ ರ ವ್ಯಂಜನಗಳು ಒತ್ತಕ್ಷರಗಳ ರೂಪದಲ್ಲಿ ಆದೇಶವಾದರೆ ಅದನ್ನು ಎಣ್ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಗತಿ ಪ್ಲಸ್ ಅಂತರ ಗತ್ಯಂತರ, ಮನು ಪ್ಲಸ್ ಅಂತರ ಮನ್ವಂತರ, ಮಾತೃ ಪ್ಲಸ್ ಅಂಶ ಮಾತ್ರಂಶ, ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ, ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಹೀಗೆ ಎಣ್ ಸಂಧಿಗೆ ಉದಾಹರಣೆಗಳಾಗಿವೆ. ಇಲ್ಲಿ ಯ ರ ವ ಅಕ್ಷರಗಳು ಒತ್ತಕ್ಷರ ರೂಪದಲ್ಲಿ ಬರುವುದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ಇನ್ನು ಮುಂದೆ ಸಂಸ್ಕೃತದ ವ್ಯಂಜನ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನುನಾಸಿಕ ಸಂಧಿ, ಜಸ್ತ್ವ ಸಂಧಿ ಮತ್ತು ಶ್ರುತ್ವ ಸಂಧಿ. ಅನುನಾಸಿಕ ಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನಾಕ್ಷರದ ಮೊದಲ ಅಕ್ಷರಗಳಾದ ಕ ಚ ಟ ತ ಪಗಳಿಗೆ ಅದೇ ವರ್ಗದ ಅನುನಾಸಿಕ
ಅಕ್ಷರಗಳು ಅಂದರೆ 5ನೇ ಅಕ್ಷರಗಳು ಆದೇಶವಾಗಿ ಬರುವುದನ್ನು, ವರ್ಗೀಯ ವ್ಯಂಜನಗಳ 5ನೇ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಂಗ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ, ಸತ್ ಪ್ಲಸ್ ಮಾನ ಸನ್ಮಾನ, ಸತ್ ಪ್ಲಸ್ ನಿಧಿ ಸನ್ನಿಧಿ, ಷಟ್ ಪ್ಲಸ್ ಮಾಸ ಷಣ್ಮಾಸ, ಹಸತ್ ಪ್ಲಸ್ ಮುಖ ಹಸನ್ಮುಖ. ಹೀಗೆ ಹಲವಾರು ಉದಾಹರಣೆಗಳಾಗಿವೆ. ಜಸ್ವ ಸಂಧಿ. ಪೂರ್ವ ಪದದ ಕಡೆಯಲ್ಲಿರುವ ಕ ಚ ಟ ತ ಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ವ ಸಂಧಿ ಎಂದು ಕರೆಯುವರು. ಉದಾಹರಣೆಗೆ ದಿಕ್ ಪ್ಲಸ್ ಅಂತ ದಿಗಂತ, ವಾಕ್ ಪ್ಲಸ್ ಈಶ ವಾಗೀಶ, ಸತ್ ಪ್ಲಸ್ ಗುಣ ಸದ್ಗುಣ, ಷಟ್ ಪ್ಲಸ್ ಆನನ ಷಡಾನನ, ತತ್ ಪ್ಲಸ್ ಭವ ತದ್ಭವ, ಸತ್ ಪ್ಲಸ್ ಆನಂದ ಸದಾನಂದ, ಅಪ್ ಪ್ಲಸ್ ದಿ ಅಬ್ದಿ. ಇವು ಜಸ್ವ ಸಂಧಿಗೆ ಉದಾಹರಣೆಗಳಾಗಿವೆ ಸ್ನೇಹಿತರೆ. ಇನ್ನು ಮುಂದೆ ಶ್ಚುತ್ವ ಸಂಧಿ. ಶ್ಚುತ್ವ ಸಂಧಿಗೆ ಸಕಾರಕ್ಕೆ ಶಕಾರವು, ಟಕಾರಕ್ಕೆ ಚವರ್ಗವು ಆದೇಶವಾಗಿ ಬರುವುದನ್ನು ಕಾಣಬಹುದು. ಸ ತ ಥ ದ ಗಳಿಗೆ ಶ ಚ ಛ ಜ ಮತ್ತು ಝ ಅಕ್ಷರಗಳು ಕ್ರಮವಾಗಿ ಆದೇಶವಾಗಿ ಬರ್ತಾ ಹೋಗ್ತವೆ ಶ್ಚುತ್ವ ಸಂಧಿಗೆ. ಉದಾಹರಣೆಗೆ ಮನಸ್ ಪ್ಲಸ್ ಶುದ್ಧಿ ಮನುಶುದ್ಧಿ, ಬೃಹತ್ ಪ್ಲಸ್ ಛತ್ರ ಬೃಹಶ್ಚತ್ರ, ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ, ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ, ಪಯಸ್ ಪ್ಲಸ್ ಶಯನ ಪಯಶ್ಶಯನ, ಸತ್ ಪ್ಲಸ್ ಚಿತ್ತ ಸಚ್ಚಿತ, ಸತ್ ಪ್ಲಸ್ ಜನ ಸಜ್ಜನ. ಹೀಗೆ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು. ಶ ಛ ಜ ಮತ್ತು ಝ ಒತ್ತಕ್ಷರಗಳು ಬರುವುದನ್ನು ಗಮನಿಸಬೇಕು ಶ್ಚುತ್ವ ಸಂಧಿಯಲ್ಲಿ. ಇನ್ನು ಮುಂದೆ ಪ್ರಕೃತಿ ಭಾವ. ಸಂಧಿ ಕಾರ್ಯ ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಅದನ್ನು ಸಂಧಿ ಕಾರ್ಯ ಮಾಡದೆ ಹಾಗೆ ಉಚ್ಚರಿಸುವ ಪದಗಳೇ ಪ್ರಕೃತಿ ಭಾವ ಪದಗಳು. ಉದಾಹರಣೆಗೆ ಅಣ್ಣ ಇಲ್ಲಿ ಬಾ, ಅಕ್ಕ ಅಲ್ಲಿ ನೋಡು, ಆ ಅಂಗಡಿ, ಆ ಹುಡುಗ, ಈ ಹುಡುಗ. ಹೀಗೆ ಸಂಧಿ ಕಾರ್ಯ ಮಾಡಿದರೆ ಅರ್ಥ ಕೆಟ್ಟರೆ ಸಂಧಿ ಕಾರ್ಯ ಮಾಡದೆ ಹಾಗೆ ಹೇಳುವ ಪದಗಳು ಪ್ರಕೃತಿ ಭಾವ ಪದಗಳು. ಇಲ್ಲಿಯವರೆಗೂ ಸ್ನೇಹಿತರೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡ್ತಾ ಹೋದಿವಿ. ಅದರಲ್ಲಿ ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಸಂಸ್ಕೃತದ ಸಂಧಿಗಳು ಸವರ್ಣದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ ಮತ್ತು ವ್ಯಂಜನ ಸಂಧಿಗಳು, ಅನುನಾಸಿಕ ಸಂಧಿ, ಜಸ್ವ ಸಂಧಿ ಮತ್ತು ಶ್ಚುತ್ವ ಸಂಧಿ ಬಗ್ಗೆ ನೋಡ್ತಾ ಹೋದ್ವಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.